ವಾಸ್ತು ಮ್ಯಾಗ್ನೆಟಿಕ್ ಚಾನಲ್ಗೆ ಸ್ವಾಗತ. ವಾಸ್ತು ಪ್ರಕಾರ ಮನೆಯ ಸಿಂಹದ್ವಾರವು ವಾಸ್ತುಶಾಸ್ತ್ರದಲ್ಲಿ ಬಹಳ ಮುಖ್ಯ ದ್ವಾರವು ಮನೆಯಲ್ಲಿ ವಾಸವಿರುವ ಸದಸ್ಯರ ಮೇಲೆ ನೇರ ಪರಿಣಾಮವನ್ನು ಹೊಂದಿರುತ್ತದೆ. ಜೀವನ ಕ್ರಮ, ಅಭಿವೃದ್ಧಿ, ಆರೋಗ್ಯ, ಧನಾಭಿವೃದ್ಧಿಯನ್ನು ನಿರ್ಧರಿಸುತ್ತದೆ. ಮುಖ್ಯದ್ವಾರವು ಮನೆಯಲ್ಲಿ ಶಕ್ತಿ, ಗಾಳಿ ಮತ್ತು ನೈಸರ್ಗಿಕ ಬೆಳಕಿನ ಹರಿವನ್ನು ಕಾಪಾಡಿಕೊಳ್ಳಲು ಕಾರಣವಾಗಿದೆ. ಮುಖ್ಯ ಬಾಗಿಲು ಯಾವಾಗಲೂ ಉಚ್ಚ ಸ್ಥಾನದಲ್ಲಿರಬೇಕು. ವಾಸ್ತು ಪ್ರಕಾರ ಮುಖ್ಯದ್ವಾರದ ಉತ್ತಮ ದಿಕ್ಕುಗಳು ಈಶಾನ್ಯ ಮತ್ತು ಉತ್ತರ. ಇವುಗಳು ಉತ್ತಮ ಫಲ ನೀಡುವಂಥ ದಿಕ್ಕುಗಳು. ಪೂರ್ವ ಅಥವಾ ಪಶ್ಚಿಮ ದಿಕ್ಕುಗಳು ಕೂಡ ಉತ್ತಮ ಫಲಗಳು. ಈ ದಿಕ್ಕಿನಲ್ಲಿ ಬಾಗಿಲುಗಳನ್ನು ವಾಸ್ತುಮಂಡಲದ ಪ್ರಕಾರ ನಿರ್ಧರಿಸಬೇಕು. ನೈಋತ್ಯ, ದಕ್ಷಿಣ, ವಾಯವ್ಯ ಮತ್ತು ಆಗ್ನೇಯ ದಿಕ್ಕುಗಳಲ್ಲಿ ಮುಖ್ಯದ್ವಾರವನ್ನು ಆಯ್ಕೆ ಮಾಡಿಕೊಳ್ಳಬಾರದು. ಮುಖ್ಯದ್ವಾರವನ್ನು ದಕ್ಷಿಣ ಮುಖವಾಗಿ ನಿರ್ಮಾಣ ಮಾಡುವಂಥ ನಿವಾಸಕ್ಕೆ ಆಗ್ನೇಯ ದಿಕ್ಕಿನೆಡೆಗೆ ಆಯ್ಕೆ ಮಾಡಿಕೊಂಡು ವಾಸ್ತು ಪುರುಷ ಮಂಡಲದ ಪ್ರಕಾರ ಮುಖ್ಯದ್ವಾರವನ್ನು ನಿರ್ಧರಿಸಬಹುದು. ಮುಖ್ಯದ್ವಾರವು ಗೃಹದ ಒಳಾಂಗಣ ದ್ವಾರಗಳಿಗಿಂತ ದೊಡ್ಡ ಗಾತ್ರದಲ್ಲಿರಬೇಕು ಮತ್ತು ದೊಡ್ಡ ಗಾತ್ರದ ಚೌಕಟ್ಟುಗಳನ್ನು ಹೊಂದಿರಬೇಕು. ಅಲ್ಲದೆ ಮುಖ್ಯದ್ವಾರವು ವಿಭಿನ್ನ ವಿನ್ಯಾಸವನ್ನು ಹೊಂದಿರಬೇಕು ಹಾಗೂ ಆಕರ್ಷಣೆಯ ಅಲಂಕಾರ ಹೊಂದಿರಬೇಕು. ಮುಖ್ಯದ್ವಾರವು ಒಳಪ್ರವೇಶಿಸುವಾಗ ಎಡದಿಂದ ಬಲಭಾಗಕ್ಕೆ ತೆರೆಯುವಂತಿರಬೇಕು. ಮುಖ್ಯದ್ವಾರವು ಸಂಪೂರ್ಣವಾಗಿ ಮರದ ಕಟ್ಟಿಗೆಯಿಂದ ನಿರ್ಮಿತ ಬಾಗಿಲುಗಳು ಆಗಿರಬೇಕು. ಲೋಹದ ಬಾಗಿಲುಗಳನ್ನು ಬಳಸಬಾರದು. ಮುಖ್ಯದ್ವಾರದ ಎದುರಿಗೆ ಪಾದರಕ್ಷೆಗಳು, ಕಲುಷಿತ ವಸ್ತುಗಳು, ಪೊರಕೆಗಳಂಥ ವಸ್ತುಗಳನ್ನು ಇಡುವುದು ನಿಷಿದ್ಧ. ದ್ವಾರ ಬಾಗಿಲುಗಳನ್ನು ಸ್ವಚ್ಛತೆಯೊಂದಿಗೆ ಹೂಗಳಿಂದ ಅಲಂಕರಿಸಿರಬೇಕು. ಇದು ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ.